ವೆಲ್ಕಮ್ ಬ್ಯಾಕ್. ಒಂದು ಕಡೆ ಬೆಂಗಳೂರಿನ ಯಶವಂತಪುರದ ಭರತ್ ಅವರ ನಿವಾಸದಲ್ಲಿ, ಮತ್ತೊಂದು ಕಡೆ ಮಂಜುನಾಥ್ ಮನೆಯಲ್ಲೂ ಕೂಡ ನೀರವ ಮೌನ. ಶಿವಮೊಗ್ಗದಲ್ಲಿರುವ ಮೃತ ಮಂಜುನಾಥ್ ಮನೆಗೆ ಕೆಲವೇ ಕ್ಷಣಗಳಲ್ಲಿ ಬಾಡಿ ತಲುಪುತ್ತೆ. ಶಿವಮೊಗ್ಗವನ್ನು ಏನೇನೋ ಕೆಲವೇ ಕ್ಷಣಗಳಲ್ಲಿ ಮೃತದೇಹ ತಲುಪುತ್ತೆ. ಮಂಜುನಾಥ್ ಕುಟುಂಬಕ್ಕೆ ಗ್ಯಾರಂಟಿ ನ್ಯೂಸ್ ಸಾಂತ್ವನವನ್ನು ಸಲ್ಲಿಸೋದರ ಮುಖಾಂತರ ಕುಟುಂಬದ ಜೊತೆಗೆ ಗ್ಯಾರಂಟಿ ನ್ಯೂಸ್ ನಿಲ್ಲಂತೆ. ಮಂಜುನಾಥ್ ಕುಟುಂಬದ ಜೊತೆ ರಾಧಾ ಹಿರೇಗೌಡರ್ ಕುಟುಂಬಸ್ಥರ ಜೊತೆಗೆ ರಾಧಾ ಹಿರೇಗೌಡರ್ ಮಾತನಾಡಿದ್ದಾರೆ. ಮಂಜುನಾಥ್ ಕುಟುಂಬದ ಜೊತೆಗೆ ರಾಧಾ ಹಿರೇಗೌಡರ್ ಈಗ ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಶಿವಮೊಗ್ಗದಲ್ಲಿದ್ದೀನಿ. ಶಿವಮೊಗ್ಗದಲ್ಲಿ ಯಾಕಿದ್ದೀನಿ ಅಂತ ತಮಗೆಲ್ಲರಿಗೂ ಈಗ ಗೊತ್ತಾಗಿದೆ ಅಂತ ಅನಿಸುತ್ತೆ. ನಾನು ಮಾತಾಡೋದಕ್ಕಿಂತ ನನ್ನ ಹಿಂದೆ ಇರುವಂಥ ಈ ಪೋಸ್ಟರ್ಗಳೇ ಶಿವಮೊಗ್ಗದ ಪರಿಸ್ಥಿತಿಯನ್ನು ಸಾರಿ ಸಾರಿ ಹೇಳ್ತಾ ಇದೆ. ಹೌದು, ಉಗ್ರರ ಗುಂಡಿನ ದಾಳಿಗೆ ಬಲಿಯಾದಂತಹ ಮಂಜುನಾಥ ಮನೆಯ ಮುಂದಿನ ದೃಶ್ಯಗಳಿವು. ಎಲ್ಲೆಡೆ ಒಂದು ನೀರವ ಮೌನ. ಪೊಲೀಸ್ ಸರ್ಪಗಾವಲು, ಬ್ಯಾರಿಕೇಡ್ಗಳು. ಇಲ್ಲಿ ತಮ್ಮ ನೆಚ್ಚಿನ ತಮ್ಮ ಊರ ಮಗ ಮರಣ ಹೊಂದಿದ ದುಃಖವನ್ನು ತಡೆದುಕೊಳ್ಳಲಾಗದಂತಹ ಪರಿಸ್ಥಿತಿ. ಮಗ PUC ಎಕ್ಸಾಮ್ ಬರೆದಿದ್ದಾನೆ, 94% ಮಾಡಿದ್ದಾನೆ. ಬಹಳ ದಿನಗಳಿಂದ ಕಾಶ್ಮೀರದಂತಹ ಕಣಿವೆ ಪ್ರದೇಶಗಳನ್ನು ಸುತ್ತಾಡಬೇಕು, ಪ್ರವಾಸ ಮಾಡಬೇಕು, ಸಂತೋಷದಿಂದ ಹೆಂಡತಿ ಮಕ್ಕಳ ಜೊತೆ ಇರಬೇಕು, ಇವತ್ತು ಮನೆಗೆ ವಾಪಸ್ ಬರಬೇಕು ಅಂತ ಇದ್ದಂತಹ ಮಂಜುನಾಥ್, ಕೇವಲ ಆತ ಹಿಂದೂ ಅನ್ನೋ ಒಂದೇ ಕಾರಣಕ್ಕೆ ಆತನನ್ನು ಗುಂಡಿಕ್ಕಿ ಕೊಂದಿದ್ದಾರೆ ಪಾಪಿಗಳು, ರಾಕ್ಷಸರು ಅಂತ ಅಂದರೆ ಈ ಕಟು ಸತ್ಯವನ್ನು ಅರಗಿಸಿಕೊಳ್ಳೋಕೆ ಯಾರಿಗೂ ಸಾಧ್ಯ ಇಲ್ಲ. ಧರ್ಮಗಳ ನಡುವೆ, ಜಾತಿಗಳ ನಡುವೆ, ಕೋಮುಗಳ ನಡುವೆ ದ್ವೇಷವನ್ನು ಹರಡಬಾರದು. ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಬಾರ್ದು. ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಪ್ರೀತಿಯಾಗಿ ಜೀವನ ನಡೆಸಬೇಕು ಅನ್ನೋ ಮನೋಭಾವನೆಯನ್ನು ಇಟ್ಟುಕೊಂಡ ನಮ್ಮಂಥ ಅದೆಷ್ಟೋ ಜನರಿಗೆ ಪದೇ ಇಂತಹ ಘಟನೆಗಳು ಘಾಸಿ ಮಾಡ್ತವೆ. ಮತ್ತು ನಾವು ಅನುಸರಿಸ್ತಾ ಇರುವಂತಹ, ನಾವು ಆಚರಿಸ್ತಾ ಇರುವಂತಹ ಆ ಜಾತ್ಯತೀತ ಮನೋಭಾವನೆಗಳು ಸರಿನಾ ತಪ್ಪ ಅಂತ ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಬೇಕು ಅಂತ ಅನಿಸ್ತಾ ಇರುತ್ತೆ ಇಂತಹ ಘಟನೆಗಳನ್ನು ನೋಡಿದಾಗ. ನೋಡಿ, ಇಲ್ಲಿ ಶ್ರೀ ಮಂಜುನಾಥ್ ರಾವ್ ಭಯೋತ್ಪಾದಕರ ದಾಳಿಗೆ ಬಲಿಯಾದ ಹಿಂದೂ ಹುತಾತ್ಮ. ಅವ್ರು ಏನು ಮಾಡಿದ್ರು ರೀ? ಅವ್ರು ಏನು ಮಾಡಿದ್ರು? ಹೆಂಡತಿ ಮಕ್ಕಳನ್ನು ಪ್ರವಾಸಕ್ಕೆ ಅಂತ ಕರ್ಕೊಂಡು ಹೋಗಿದ್ರು. ಹೆಸರನ್ನು ಕೇಳಿ ನೀನು ಹಿಂದೂನಾ, ನೀನು ಮುಸ್ಲಿಮಾ ಅಂತ ಕನ್ಫರ್ಮ್ ಮಾಡಿಕೊಂಡು ಗುಂಡಿನ ದಾಳಿ ನಡೆಸ್ತಾರೆ ಅಂತಂತಾರೆ. ಇಂಥ ಹಲ್ಕಟ್ಟುಗಳನ್ನು ಏನು ಮಾಡಬೇಕು? ಯಾವ ರೀತಿ ಇವರಿಗೆ ಶಿಕ್ಷೆ ಕೊಡಬೇಕು? ಇಷ್ಟು ದಿನ ಸೇನೆಯ ನಡುವೆ ಗುಂಡಿನ ದಾಳಿ, ಪ್ರತಿ ದಾಳಿ ನಡೀತಾ ಇತ್ತು. ಆದರೆ ಇವತ್ತು ಅಮಾಯಕರನ್ನು ಗುರಿಯಾಗಿಸಿಕೊಂಡು ಮಾಡಿರುವಂಥ ಈ ಪೈಶಾಚಿಕ ಕೃತ್ಯ ಇಡೀ ಭಾರತ ಕೊತ ಅಂತ ರಕ್ತ ಕುದೀತಾ ಇದೆ. ಯಾವುದೇ ಕಾರಣಕ್ಕೂ ಈ ದೇಶದ ಪ್ರಧಾನಿಗಳು ಆ ಆಗಂತಕರನ್ನು ಬಿಡಬಾರ್ದು. ಆ ಆಗಂತಕರಿಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಪಾಕಿಸ್ತಾನದಂತಹ ರಾಕ್ಷಸ ಪ್ರವೃತ್ತಿ ಇರುವಂತಹ ಕೋತಿ ದೇಶವನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಅನ್ನುವಂಥ ಆಕ್ರೋಶ ಇಡೀ ಭಾರತದಾದ್ಯಂತ ಹೇಳ್ತಾ ಇದೆ. ತಾವು ನೋಡ್ಬೋದು ಯಾವ ರೀತಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಅಂತ. ಮತ್ತು ಶ್ರೀ ಮಂಜುನಾಥ್ ರಾವ್ ಧರ್ಮವನ್ನು ಕೇಳಿ ಹತ್ಯೆ ಮಾಡಿದ ಧರ್ಮ ಯಾವುದಯ್ಯ? ಧರ್ಮಾಂಧ ಉಗ್ರಗಾಮಿಗಳ ಸಂಹಾರ ಸಮಯ. ಕ್ರೂರಿ ಭಯೋತ್ಪಾದಕರಿಗೆ ಮೋದಿ ಸರ್ಕಾರ ಪ್ರತ್ಯುತ್ತರ ಕೊಡುತ್ತದೆ ಎಂಬ ನಂಬಿಕೆ ಇದೆ ಹಿಂದೂ ಕೇಸರಿ ಅಲಂಕಾರ ಸಮಿತಿ. ನೋಡಿ, ಪೋಸ್ಟರ್ಗಳಲ್ಲೇ ತಮ್ಮ ಪ್ರತೀಕಾರವನ್ನು ಯಾವ ರೀತಿ ಹೊರಹಾಕಲಾಗ್ತಾ ಇದೆ ಅಂತ. ಜನ ಸುಮ್ಮನೆ ಕುತ್ಕೊಳ್ಳಲ್ಲ. ಯಾಕೆ ಎಂದರೆ ತಮ್ಮವರನ್ನು ಕಳ್ಕೊಂಡಂತಹ ನೋವು ಅದೆಷ್ಟರ ಮಟ್ಟಿಗೆ ಅವರನ್ನು ಘಾಸಿ ಮಾಡಿರುತ್ತೆ ಅಂತಂದರೆ, ಇಂತಹ ವಿಚಾರಗಳಲ್ಲಿ ಸುಮ್ಮನೆ ಕುಳಿತುಕೊಂಡರೆ ಇಡೀ ದೇಶವೇ ಬೀದಿಗೆ ಬರುತ್ತೆ, ಇಡೀ ದೇಶವೇ ತಿರುಗಿ ಬೀಳುತ್ತೆ. ಅಂತಹ ತಿರುಗಿ ಬೀಳುವಂತಹ ಪರಿಸ್ಥಿತಿ ನಮಗಿಲ್ಲ. ಯಾಕೆ ಅಂದರೆ ಈ ದೇಶವನ್ನು ಕಾಯುವ ನಾಯಕ ಸುಭದ್ರವಾಗಿದ್ದಾನೆ. ಈ ದೇಶವನ್ನು ಕಾಯುವ ನಾಯಕ ಕೌಂಟರ್ ಕೊಡೋದಕ್ಕೆ ರೆಡಿಯಾಗಿದ್ದಾನೆ. ಈಗಾಗಲೇ ಇದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳು ನಡೆದಿವೆ. ಆದರೆ
ಈ ಮನೆಗೆ ಬೇಕಾಗಿರೋದು ಪಾಕಿಸ್ತಾನಕ್ಕೆ ಪಾಠ ಕಲಿಸೋದಲ್ಲ, ಈ ಮನೆಗೆ ಬೇಕಾಗಿರೋದು ತನ್ನ ಮನೆಯ ಮಗ. ಬರ್ತೀನಮ್ಮ, ಏನಾಗಲ್ಲ, ಈಗ ಭಾಳ ಸುರಕ್ಷತೆ ಇದೆ, ಭಾಳ ಜನ ಹೋಗಿದ್ದಾರೆ, ಸೇಫಾಗಿ ವಾಪಸ್ ಬಂದಿದ್ದಾರೆ, ನೀನೇನು ಚಿಂತೆ ಮಾಡಬೇಡ, ಬಂದ್ಬಿಡ್ತೀನಿ ಅಂತ ಹೇಳಿ ಹೋದ ಮಗ ಹೆಣವಾಗಿ ಬರ್ತಾನೆ ಅಂತಂದರೆ ಆ ತಾಯಿಯ ದುಃಖ ಪುತ್ರ ಶೋಕಂ ನಿರಂತರಂ ಅಂತಾರೆ. ಹಾಗೆ ಒಬ್ಬ ಮಗನನ್ನು ಕಳೆದುಕೊಂಡಂತಹ ತಾಯಿಯ ಆಕ್ರಂದನ, ಆಕೆಯ ನೋವು, ಯಾವ ಸರ್ಕಾರಗಳು, ಯಾವ ಗುಂಡು, ಯಾವ ತೋಪು, ಯಾವ ರೀತಿಯ ಪ್ರತೀಕಾರವು ಆಕೆಯ ಒಡಲನ್ನು ಸಮಾಧಾನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೌದು ವೀಕ್ಷಕರೇ, ಈಗಾಗಲೇ ಕರ್ನಾಟಕದ 3 ಆ ರಾಕ್ಷಸರ ಕೃತ್ಯಕ್ಕೆ ಬಲಿಯಾಗಿದ್ದಾರೆ. ಭರತ್ ಭೂಷಣ್ ಅವರ ಶವ ಬೆಂಗಳೂರು ತಲುಪಿದೆ. ಮಧುಸೂದನ್ ಅವರ ಹುತಾತ್ಮ ಶರೀರ ಈಗ ಆಂಧ್ರ ಪ್ರದೇಶ ತಲುಪಿದೆ. ಆದರೆ ಶಿವಮೊಗ್ಗದ ಮಂಜುನಾಥ್ ಅವರ ಪಾರ್ಥಿವ ಶರೀರ ಬೆಂಗಳೂರು ತಲುಪಿದ್ದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ನಿವಾಸವನ್ನು ತಲುಪುತ್ತೆ. ತಾವು ನೋಡಬಹುದು ಯಾವ ರೀತಿಯಾದಂತಹ ಭದ್ರತೆಯನ್ನು ಇಲ್ಲಿ ಒದಗಿಸಲಾಗಿದೆ ಅಂತ. ನಿನ್ನೆ ರಾತ್ರಿಯಿಂದಲೇ ಪೊಲೀಸರು ಇಲ್ಲಿ ಜಮಾಯಿಸಿದ್ದಾರೆ. ಜನ ಕೂಡ ಇನ್ನೇನು ಪಾರ್ಥಿವ ಶರೀರ ಬರುತ್ತೆ ಎಂದಾಕ್ಷಣ ಬಂದುಬಿಡುತ್ತೆ. ಹೀಗಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಅತ್ಯಂತ ಸುಗಮವಾಗಿ ಹುತಾತ್ಮ ಮಂಜುನಾಥ್ ಅವರ ಅಂತಿಮ ದರ್ಶನಕ್ಕೆ ಬೇಕಾದಂತಹ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನೋಡಿ, ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಗಮ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳು, ಪಲ್ಲವಿ ಅವರು ಮೋಸ್ಟ್ಲಿ ಇದೇ ಒಂದು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಪಲ್ಲವಿ ಮತ್ತು ಪಲ್ಲವಿ ಅವರ ಮಗ ಅಭಿಷಯ, ಸೆಲ್ಯೂಟ್ ಅವರಿಗೆ. ನಿಜಕ್ಕೂ ಕೂಡ ಅವರು ತೋರಿಸಿದಂತಹ ಧೈರ್ಯ, ಅವರು ತೋರಿಸಿದಂತಹ ಸಾಹಸ ನಿಜಕ್ಕೂ 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 ನಮ್ಮ ನಾಡಿನ ಹೆಣ್ಣುಮಗಳು ಆಕೆಯ ಬಗ್ಗೆ ಅತೀವವಾದಂತಹ ಹೆಮ್ಮೆ ಮತ್ತು ಗೌರವ. ತನ್ನ ಗಂಡನನ್ನು ಕಣ್ಣೆದುರಿಗೆ ಗುಂಡಿಟ್ಟು ಕೊಂದಾಗ ತನ್ನ ಮಗನನ್ನು ಬಚಾವ್ ಮಾಡಿಕೊಂಡು ಆಕೆ ಅತ್ಯಂತ ಧೈರ್ಯದಿಂದ, ಅದರಲ್ಲೂ ಕೂಡ ಅಭಿಜಯ ಮಗ ಏ ಕುತ್ತೆ ಮುಜೆ ಭಿ ಮಾರೋ ಅಂತ ಆ ವಯಸ್ಸಲ್ಲಿ ಹೇಳ್ತಾನೆ ಅಂತಂದರೆ ನಿಜಕ್ಕೂ ಆತನ ಶಕ್ತಿಯನ್ನು ಮೆಚ್ಚಬೇಕು. ಅಭಿಜಯ್ ಮತ್ತು ಪಲ್ಲವಿ ಈ ಹೋರಾಟದಲ್ಲಿ ತಮ್ಮ ಕೆಚ್ಚತೆಯನ್ನು ಪ್ರದರ್ಶಿಸಿದ್ದಾರೆ. ಅಷ್ಟೇ ಅಲ್ಲ, ಆಕೆ ಇಡೀ ಘಟನೆಯಲ್ಲಿ ನಡೆದುಕೊಂಡಂತಹ ರೀತಿ ಏನಿದೆ, ಒಬ್ಬ ಕರ್ನಾಟಕದ ಹೆಣ್ಣು ಮಗಳಾಗಿ ನಾವೆಲ್ಲರೂ ಕೂಡ ಅತ್ಯಂತ ಹೆಮ್ಮೆಯಿಂದ ಬೀಗುವಂತೆ ಮಾಡಿದೆ. ಯಾಕೆ ಎಂದರೆ ಗಂಡನ ಹುತಾತ್ಮ ಕಳೆಬರಹ ಕಣ್ಣೆದುರಿಗೆ ಇದ್ದು ಅಲ್ಲೇ ಕುಸಿದು ಬಿದ್ದು ವಿಲವಿಲ ಅಂತ ಒದ್ದಾಡುವ ಅದೆಷ್ಟೋ ಹೆಣ್ಣುಮಗಳ ಪೈಕಿ ಗಟ್ಟಿಯಾಗಿ ನಿಂತು ತನ್ನ ಗಂಡನ ಕಳೆಬರಹವನ್ನು ಹೇಗಾದರೂ ಮಾಡಿ ತಾನು ತನ್ನ ತವರಿಗೆ ಕರೆದುಕೊಂಡು ಹೋಗಬೇಕು ಅಂತ ಆಕೆ ಕಳೆದ 2 ದಿನದಿಂದ ಮಾಡ್ತಾ ಇರುವಂತಹ ಸಾಹಸಗಳು, ಪಡ್ತಾ ಇರುವಂತಹ ಕಷ್ಟ, ನಿಜಕ್ಕೂ ಕೂಡ ಈ ವಿಚಾರದಲ್ಲಿ ಪಲ್ಲವಿ ಅವರನ್ನು ಶಾಬಾಸ್ ಅನ್ನಲೇಬೇಕು. ಬಟ್ ಪಲ್ಲವಿ ಅವ್ರದ್ದಾದರೂ ತಪ್ಪೇನಿತ್ತು? ಎಷ್ಟು ಮುದ್ದಾದ ಮಗ. ಅವರು ಪೆಹಲ್ಗಾಂವ್ಗೆ ಹೋಗೋಕ್ಕಿಂತ ಮುಂಚೆ ಮಾಡಿದಂತಹ ಆ ವಿಡಿಯೋ, ನಾವು ಕಾಶ್ಮೀರಕ್ಕೆ ಹೋಗ್ತಾ ಇದ್ದೀವಿ, ನಾವು ಈಗ ಯಾವ ರೀತಿ ನಮ್ಮ ಪ್ರವಾಸವನ್ನು ಮುಂದುವರಿಸ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಎನ್ನುವಂತಹ ಆ ಸುಂದರ ಕ್ಷಣಗಳನ್ನು ವಿಡಿಯೋ ಮಾಡಿ ತೋರಿಸಿದಾಗ ಯಾರಿಗೇ ಆಗಲಿ ಹೌದು ನಾವು ಕೂಡ ಕಾಶ್ಮೀರಕ್ಕೆ ಒಂದ್ಸರಿ ಹೋಗಿ ಬರೋಣವಾ ಅಂತ ಅನಿಸೋದು. ಆದರೆ ಈಗ ಕಾಶ್ಮೀರ ಸೇಫ್ ಆಗಿದೆಯಾ? ಕಾಶ್ಮೀರ ಸ್ವರ್ಗವಾಗಿ ಉಳಿದಿಲ್ಲ, ಕಾಶ್ಮೀರ ನರಕಕ್ಕೆ ದಾರಿಯಾಗಿ ಉಳಿದಿದೆ. ಎಲ್ಲಿ ಯಾವಾಗ ಯಾವ ಆಗಂತುಕ ಬಂದೂಕನ್ನು ಹಿಡ್ಕೊಂಡು ಬಂದು ಯಾರ ತಲೆಗೆ ಗುಂಡಿಟ್ಟು ಕೊಂದು ಆತನನ್ನು ಮುಗಿಸೇ ಬಿಡ್ತಾನೋ ಅನ್ನುವಂತಹ ಭಯ ಈಗಲೂ ಕಾಡ್ತಾ ಇದೆ. ಆದರೆ ಈ ಮನೆಗೆ ಬೇಕಾಗಿರೋದು ರಾಜಕೀಯ ಅಲ್ಲ, ಈ ಮನೆಗೆ ಬೇಕಾಗಿರೋದು ಯಾವುದೇ ರೀತಿಯಾದಂತಹ ಸಾಂತ್ವನದ ಮಾತುಗಳಲ್ಲ. ಈ ಮನೆಗೆ ಬೇಕಾಗಿರೋದು ಮಗನ ಬರುವಿಕೆ. ಈ ಮನೆಗೆ ಬೇಕಾಗಿರೋದು ಕಳೆದುಕೊಂಡಿರುವಂತಹ ಮಗ. ಕಳೆದ 2 ದಿನಗಳಿಂದ ಈ ಮನೆ ಇಷ್ಟು ಶೋಕದಲ್ಲಿ ಮುಳುಗಿದೆ ಅಂತಂದರೆ ನಿಜಕ್ಕೂ ಇವರಿಗೆ ಸಮಾಧಾನ ಪಡಿಸೋದಕ್ಕೆ ಯಾರು ಬಂದರೂ ಸಾಕಾಗಲ್ಲ ಅಂತ ಅನಿಸುತ್ತೆ. ಇರಲಿ, ಇದು ಮಂಜುಶ್ರೀ ನಿಲಯ, ಮಂಜುನಾಥ್ ಅವರ ಮನೆ. ಅವ್ರ ತಾಯಿ ಹೇಳ್ತಾ ಇದ್ರು, ಈ ಮನೆ ಕಟ್ಟಿಸ್ಬೇಕು ಅಂತ ಭಾಳ ದಿನಗಳಿಂದ ಅವ್ರು ಎಲ್ಲೂ ಹೋಗೇ ಇರಲಿಲ್ಲ, ಈ ಮನೆಗೋಸ್ಕರ ಅವರು ಯಾವ ಪ್ರವಾಸನೂ ಮಾಡಿರಲಿಲ್ಲ ಅಂತ. ಆದರೆ ಎಲ್ಲ ಮನೆಯ ವ್ಯವಸ್ಥೆ ಮುಗಿದ ಮೇಲೆ ಪ್ರವಾಸಕ್ಕೆ ಹೋಗಬೇಕು ಅಂತ ಅವರು
ಯೋಚನೆ ಮಾಡಿದಾಗ ರಾಜಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರಂತೆ.